ಸೊ ತೋಟದ ಬಗ್ಗೆ ನನಗೆ 25 ವರ್ಷ. ನಮಸ್ಕಾರ ಎಲ್ರಿಗೂ. ನಾನು ಈ ಪೇಜ್ನ ಶುರು ಮಾಡ್ತಿರೋ ಪರ್ಪಸ್ ಬಂದ್ಬಿಟ್ಟು ನಾನು ಕಲಿತಿರೋ ಸಾವಯವ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ನಾನು ಕಲ್ತಿರೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ. ನೋಡಿ, ಇದೇ ನನ್ನ ತೋಟ. ಏನೇನಿದೆ ಎಲ್ಲ ಒಂದೊಂದಾಗಿ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಯಾಮ್ರಾ ಇದೆ. ತುಂಬ ಕಳ್ತನ ಆಗುತ್ತೆ, ಇಲ್ಲಿ ಸಿಟಿ ಹತ್ರ ಇದೆ. ಸೊ ಸೆಕ್ಯೂರಿಟಿ ಪರ್ಪಸ್ಸಿಗೆ ನಲ್ಲಿಕಾಯಿ ಹರಿದಿದ್ದೀವಿ ಇವತ್ತು. ಎಲ್ಲ ಏನೇನೋ ಇಟ್ಕೊಂಡಿದ್ದೀನಿ, ಎಲ್ಲ ಒಂದೊಂದೇ ತೋರಿಸ್ತೀನಿ. ಎಸ್, ಆಮೇಲೆ ಬೀಳ್ತಾವಲ್ರಿ ಇವು. ಹಾಯ್ ಫ್ರೆಂಡ್ಸ್. ಸೊ ತೋಟದ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈ ತೋಟನ ನಮ್ಮ ತಾತ ಅವರು ನಾನು ಹುಟ್ಟಿದ ವರ್ಷ 2001ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಒಂದು ಸ್ವಲ್ಪ ವರ್ಷ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ರಂತೆ. ನಾನು ಸಣ್ಣನಿದ್ದೆ, ಗೊತ್ತಿಲ್ಲ, ಕಥೆಗಳು ಕೇಳಿದ್ದೀನಿ. ತುಂಬ ಚೆನ್ನಾಗೆಲ್ಲ ಬೆಳೀತಾಯಿದ್ರು. ಆಮೇಲೆ ತಾತಗೆ ಹುಷಾರಿದ್ದಂಗೆ ಆದಾಗ ಮತ್ತು ತಂದೆಯವರು ಕೃಷಿ ಮಾಡ್ತಾರೆ, ಅಲ್ಲಿ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿ ಇದೊಂದು ಪೀಸ್ ಆಫ್ ಲ್ಯಾಂಡ್ ತುಂಬ ಪಾಳು ಬಿದ್ದು ಹಾಳಾಗ್ಬಿಟ್ಟಿತ್ತು. ನಾನು ತುಂಬ ವರ್ಷಗಳಾದಮೇಲೆ ನನಗೆ ಇಂಟ್ರೆಸ್ಟ್ ಬಂದು ಸಾವಯವ ಕೃಷಿ ಮಾಡಬೇಕು ಅನಿಸಿದ್ಮೇಲೆ ನಾನು ಇದನ್ನು ತಗೊಂಡು ಕಾಂಪೌಂಡೆಲ್ಲ ಹಾಕ್ಸಿ, ಕ್ಯಾಮ್ರಾ ಹಾಕ್ಸಿ, ಅವೆಲ್ಲ ಬೇಸಿಕ್ ಸೆಟಪ್ಸ್ ಎಲ್ಲ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಅವಾಗ ಹಾಕಿದ್ದು ಒಂದಿಷ್ಟು ಮರಗಳು ಬಿಟ್ಟು ಇನ್ನೆಲ್ಲ ತೆಗೆಸಿ ಬೇರೆ ಬೇರೆ ಕ್ರಾಪ್ಸ್ಗಳನ್ನ, ಬೇರೆ ಬೇರೆ ಥರ ಎಕ್ಸ್ಪೆರಿಮೆಂಟ್ಗಳು ತುಂಬ ಮಾಡ್ತಾಯಿದ್ದೀನಿ. ಮುಂದೆ ವಿಡಿಯೋದಲ್ಲಿ ಒಂದೊಂದೇ ನಾನು ಏನೇನು ಮಾಡ್ತಿದ್ದೀನಿ, ಏನೇನು ಕಲಿತಾ ಇದ್ದೀನಿ ಅದನ್ನೆಲ್ಲ ತೋರಿಸ್ತೀನಿ. ಬಾಯ್ ಬಾಯ್.